ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2025 ಮತ್ತು 2026ರಲ್ಲಿ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು, ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಯಾವುದರಲ್ಲಿ ಉಪಯೋಗಿಸಲಾಗುತ್ತದೆ? ಸರಿಯಾದ ಉತ್ತರ ಸಂಪರ್ಕ, ಕಮ್ಯುನಿಕೇಷನ್ನಲ್ಲಿ ಉಪಯೋಗಿಸಲಾಗುತ್ತದೆ. ನೋಡಿ, ಆಪ್ಟಿಕಲ್ ಫೈಬರ್ಗಳು ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಆಪ್ಟಿಕಲ್ ಫೈಬರ್ ಈಸ್ ಎ ಫ್ಲೆಕ್ಸಿಬಲ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಫೈಬರ್ that can transmit light from one end to the other. Such fibers find wide usage in communications. ನ್ಯೂಕ್ಲಿಯರ್ ಫಿಷನ್, ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ಸರಿಯಾದ ಉತ್ತರ ನ್ಯೂಟ್ರಾನ್ಗಳ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನೋಡಿ, ಬೈಜಿಕ ವಿದಳನ ಅಂದ್ರೇನು? ವಾಟ್ ಈಸ್ ನ್ಯೂಕ್ಲಿಯರ್ ಫಿಷನ್? ಒಂದು ಭಾರ ಪರಮಾಣುವಿನ ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯುರೇನಿಯಂ 235. ಇನ್ ದ ಸೇಮ್ ವೇ, ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೇನು? ಎರಡು ಹಗೂರ ಬೀಜಗಳು ಕೂಡಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡ್ಯೂಟೇರಿಯಂ. ನೆಕ್ಸ್ಟ್ ಕ್ವಶನ್ನು, ನಾವಿಕ ಮೈಲಿ, ನಾಟಿಕಲ್ ಮೈಲ್ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ. ಸರಿಯಾದ ಉತ್ತರ ಜಲಸಂಚಾರ, ನ್ಯಾವಿಗೇಷನ್ ದೂರವನ್ನು ಅಳೆಯುವ ಮಾನವಾಗಿದೆ. ನೋಡಿ, ಒಂದು ನಾಟಿಕಲ್ ಮೈಲ್ ಅಂದರೆ 1.852 ಕಿಲೋಮೀಟರ್. ಅದನ್ನೇ ನಾವು ಫೀಟಲ್ಲಿ ಹೇಳೋದಾದರೆ ಒಂದು ನಾಟಿಕಲ್ ಮೈಲ್ ಅಂದರೆ 6080 ಫೀಟ್. ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಪರಂ. ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ. ಜೀವಕೋಶದ ಶಕ್ತಿ ಕೇಂದ್ರ ಮೈಟೋಕಾಂಡ್ರಿಯಾ. ನೋಡಿ, ಲೈಸೋಸೋಮ್ ಜೀವಕೋಶದ ಆತ್ಮಹತ್ಯಾ ಸಂಚಿಚೀಲ ಅಂತ ಕರಿತೀವಿ. ಸೆಂಟ್ರಿಯೋಲ್ ಕೋಶ ವಿಭಜನೆಯನ್ನು ಮಾಡುವ ವಿಶೇಷ ಕಣದಂಗ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ನಿಮಗೆ ಗೊತ್ತಿದೆ, ಶಕ್ತಿ ಉತ್ಪಾದನಾ ಕೇಂದ್ರ, ಹಾಗೂ ಇದು ಜೀವಕೋಶದ ಉಸಿರಾಟಕ ಘಟಕವಾಗಿದೆ. ರೈಬೋಸೋಮ್ ಇದು RNAಯನ್ನು ಹೊಂದಿರುವ ಏಕೈಕ ಕಣದಂಗ, ಜೀವಕೋಶದ ಅತಿ ಚಿಕ್ಕ ಕಣದಂಗ ರೈಬೋಸೋಮ್. ನೆಕ್ಸ್ಟ್ ಕ್ವಶನ್, ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಆಚಾರ್ಯ ವಿನೋಬಾ ಭಾವೆ. ಈ ಆಚಾರ್ಯ ವಿನೋಬಾ ಭಾವೆ ಇವರು ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದರು ಹಾಗೂ ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರೂ ಕೂಡ ಆಚಾರ್ಯ ವಿನೋಬಾ ಭಾವೆ. ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಎರಡನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಪಂಡಿತ್ ಜವಾಹರ್ಲಾಲ್ ನೆಹರು. ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೂರನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾವುದು ಬ್ರಹ್ಮದತ್. ನೆಕ್ಸ್ಟ್ ಕ್ವಶನ್ನು, ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್ ದ್ವೀಪ ಪ್ರಪಂಚದ ಅತಿ ದೊಡ್ಡ ದ್ವೀಪ. ನಿಮಗೆ ಗೊತ್ತಿದೆ, ಗ್ರೀನ್ಲ್ಯಾಂಡ್ ಇದು ಡೆನ್ಮಾರ್ಕ್ ದೇಶದ ಸ್ವಯಂ ನಿರ್ವಹಿತ ಪ್ರಾಂತ್ಯ. 9ನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ? ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರ ಇರೋದು ನೇಪಾಳದಲ್ಲಿ. ಹಾಗಾದರೆ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು? ಭಾರತದ ಅತ್ಯಂತ ಎತ್ತರವಾದ ಶಿಖರ ಕಾಂಚನಜುಂಗ, ಹಾಗೂ ವಿಶ್ವದಲ್ಲಿ ಕಾಂಚನಜುಂಗ ಮೂರನೇ ಅತಿ ಎತ್ತರವಾದ ಶಿಖರ. ಎರಡನೇದು K2 ಮೌಂಟ್ ಗಾಡ್ವಿನ್ ಅಸ್ಟಿನ್, ಮೊದಲನೇದು ಮೌಂಟ್ ಎವರೆಸ್ಟ್. ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ?
ಯೂರಿಯಾ CH4N2O. ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಕೃಷ್ಣಾ ನದಿ ಹರಿಯುವ ಜಿಲ್ಲೆಗಳು ಯಾವ್ಯಾವು ಅಂದರೆ ಬೆಳಗಾವಿ, ವಿಜಯಪುರ, ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ. ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಯಾವ್ಯಾವು ಅಂದರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ. ನೋಡಿ, ಇಸ್ತಾನ್ಬುಲ್ನ ಹಳೆಯ ಹೆಸರೇನು? ವಾಟ್ ಈಸ್ ದ ಓಲ್ಡ್ ನೇಮ್ ಆಫ್ ಇಸ್ತಾಂಬುಲ್? ಕಾನ್ಸ್ಟಾಂಟಿನೋಪಲ್. ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ? ಸಿಲ್ವರ್ ಅಯೋಡೈಡ್ ಉಪಯೋಗಿಸಿ ಮೋಡ ಬಿತ್ತನೆಯನ್ನು ಮಾಡಲಾಗುತ್ತದೆ. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು? ಅಲೆಕ್ಸಾಂಡರ್ ಮತ್ತು ಪೋರಸ್ ಜೇಲಂ ನದಿ ದಂಡೆಯ ಮೇಲೆ ನಡೆಯಿತು. ನೆಕ್ಸ್ಟ್ ಕ್ವೆಶನ್ನು, ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತು? ಸ್ವರಾಜ್ ಪಾರ್ಟಿ CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಸ್ಥಾಪಿಸಲ್ಪಟ್ಟಿತು. ಯಾವಾಗ? ಜನವರಿ 1923ರಂದು. ಮೊಹೆಂಜೊದಾರೋ ಇದು ಎಲ್ಲಿದೆ? ಮೊಹೆಂಜೊದಾರೋ ಇದಿರೋದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು? ಪುಲಕೇಶಿ II ಎರಡನೇ ಪುಲಕೇಶಿಯಿಂದ ಹರ್ಷವರ್ಧನ ಸೋಲಿಸಲ್ಪಟ್ಟನು. ಎಲ್ಲಿ? ನರ್ಮದಾ ನದಿಯ ದಡದಲ್ಲಿ. ಹಾಗಾದರೆ ನರ್ಮದಾ ನದಿ ಹರಿಯುವ ರಾಜ್ಯಗಳು ಯಾವ್ಯಾವು ಅಂದರೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್. 1708ರಲ್ಲಿ ಗುರು ಗೋವಿಂದ ಸಿಂಗ್ ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು? ರೈಟ್ ಆನ್ಸರ್ ಈಸ್ ನಂದೇಡ್. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪುರಂದರದಾಸರನ್ನು ಕರೆಯುತ್ತಾರೆ. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು? EP ರೈಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು? ಅಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಯಾರು? ಭೂಷಣ್ ರಾಮಕೃಷ್ಣ ಗವಾಯಿ. ಇವರು 52ನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಭೂಷಣ್ ರಾಮಕೃಷ್ಣ ಗವಾಯಿ. ಹಾಗಾದರೆ ಸುಪ್ರೀಂ ಕೋರ್ಟ್ನ ಮೊದಲನೇ ಮುಖ್ಯ ನ್ಯಾಯಾಧೀಶ ಆಗಿದ್ದವರು ಯಾರು ಅಂದರೆ HJ ಕನಿಯಾ. ನೆಕ್ಸ್ಟು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು? INC ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಸರೋಜಿನಿ ನಾಯ್ಡು. ಅವರು 1925ರಲ್ಲಿ ಕಾನ್ಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು? 1789. 1789. ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು ಯಾರು? ರಾಜ ತೋದರಮಲ್ಲ. ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು? ಪೋರಬಂದರ್ನಲ್ಲಿ ಜನಿಸಿದರು. ನೋಡಿ, ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಜನಿಸಿದರು. ಆದ್ದರಿಂದ ಪ್ರತಿ ವರ್ಷ ಅಕ್ಟೋಬರ್ 2 ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಜನವರಿ 30, 1948ರಂದು ಹುತಾತ್ಮರಾದರು. ಆದ್ದರಿಂದ ಪ್ರತಿ ವರ್ಷ ಜನವರಿ 30 ಹುತಾತ್ಮರ ದಿನವನ್ನಾಗಿ ಆಚರಿಸುತ್ತೇವೆ. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930 ನವೆಂಬರ್ 12. ಮೊದಲನೇ ದುಂಡು ಮೇಜಿನ ಪರಿಷತ್ತು 1930 ನವೆಂಬರ್ 12. ಎರಡನೇ ದುಂಡು ಮೇಜಿನ ಪರಿಷತ್ತು 1931 ಸೆಪ್ಟೆಂಬರ್ 7. ಮೂರನೇ ದುಂಡು ಮೇಜಿನ ಪರಿಷತ್ತು 1932 ನವೆಂಬರ್ 17ರಂದು ಜರುಗಿತು. ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು? ರೈಟ್ ಆನ್ಸರ್ ಅಭಿನವ ಬಿಂದ್ರಾ. ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೇ ಸಂಗೀತ ನಿರ್ದೇಶಕ ಯಾರು? AR ರೆಹಮಾನ್.
ನೊಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ಯಾರು? ರವೀಂದ್ರನಾಥ್ ಟ್ಯಾಗೋರ್. ನೋಡಿ, ನೊಬೆಲ್ ಪ್ರಶಸ್ತಿಯನ್ನು ಒಟ್ಟು 6 ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ. ಯಾವ್ಯಾವು? ಫಿಸಿಕ್ಸ್, ಕೆಮಿಸ್ಟ್ರಿ, ಫಿಸಿಯಾಲಜಿ ಆರ್ ಮೆಡಿಸಿನ್, ಲಿಟ್ರೇಚರ್, ಪೀಸ್, ಎಕನಾಮಿಕ್ ಸೈನ್ಸಸ್. ಕುಸುಮ ಬಾಲೆ ಇದರ ಲೇಖಕರು ಯಾರು? ದೇವನೂರು ಮಹಾದೇವ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು? ಮೈಸೂರು. CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಒಡಿಸ್ಸಾದಲ್ಲಿರುವ ಪ್ರಸಿದ್ಧ ಕೊನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು. ಈ ಕೊನಾರ್ಕ್ ದೇವಸ್ಥಾನ ಇದು ಸೂರ್ಯ ದೇವಸ್ಥಾನ. ಇದು ಯಾರಿಂದ ನಿರ್ಮಿಸಲ್ಪಟ್ಟಿತು? 1ನೇ ನರಸಿಂಹದೇವನಿಂದ. ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು. ಮಯೂರ ಶರ್ಮನಿಂದ. 4ನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು? 1799. ಮೊದಲನೇ ಮೈಸೂರು ಯುದ್ಧ 1767ರಂದು ನಡೆಯಿತು. 2ನೇ ಮೈಸೂರು ಯುದ್ಧ 1780ರಿಂದ 82ರಲ್ಲಿ ನಡೆಯಿತು. 3ನೇ ಮೈಸೂರು ಯುದ್ಧ 1792. 4ನೇ ಮೈಸೂರು ಯುದ್ಧ 1799. ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು? ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏಪ್ರಿಲ್ 13, 1919ರಂದು ಪಂಜಾಬಿನ ಅಮೃತಸರದಲ್ಲಿ ನಡೆಯಿತು. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಗಿದ್ದು ಏನು? ಸರಿಯಾದ ಉತ್ತರ ರೌಲತ್ ಕಾಯ್ದೆ. ಮಾರ್ಚ್ 18, 1919ರಂದು ಜಾರಿಗೆ ಬಂದಂತಹ ರೌಲತ್ ಕಾಯ್ದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು. ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು? ಜ್ಯೋತಿಬಾ ಫುಲೆ ಇವರು ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು. ಅದೇ ರೀತಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಅದು ಆತ್ಮಾರಾಮ್ ಪಾಂಡುರಂಗ. ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲ ಡ್ಯಾಶ್ ಆಗಿದೆ. ಸೂರ್ಯನ ಬೆಳಕು. ಒಂದು ಪಿಕ್ಸೆಲ್ ಎಂದರೆ ಏನು? 1 ಪಿಕ್ಸೆಲ್. ನೋಡಿ, ಒಂದು ಚಿತ್ರದ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗವನ್ನು 1 ಪಿಕ್ಸೆಲ್ ಅಂತ ಕರಿತೀವಿ. ಇನ್ ಇಂಗ್ಲಿಷ್ ದ ಸ್ಮಾಲೆಸ್ಟ್ ರಿಸಾಲ್ವೆಬಲ್ ಪಿಕ್ಚರ್. ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ. ಜಾನುವಾರುಗಳು ಕ್ಯಾಟಲ್ಸ್ನಲ್ಲಿ ಕಂಡುಬರುತ್ತದೆ. ವಿಶ್ವನಾಥ್ ಆನಂದ್ ಅವರು ಡ್ಯಾಶ್ ಕ್ರೀಡೆಗೆ ಸಂಬಂಧಪಟ್ಟಿರುತ್ತಾರೆ. ಚೆಸ್. ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಕೃತ್, ಲೀವರ್. LCD ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ. ಹಿತ್ತಾಳೆ, ಬ್ರಾಸ್ ಇವುಗಳ ಮಿಶ್ರಲೋಹವಾಗಿದೆ. ಬ್ರಾಸ್ ಈಸ್ ಎನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ತಾಮ್ರ ಮತ್ತು ಸತು. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಏನು? ನ್ಯೂಕ್ಲಿಯರ್ ಫ್ಯೂಷನ್, ಪರಮಾಣು ಸಮ್ಮಿಳನ. ಆಲ್ರೆಡಿ ಫಸ್ಟ್ ಕ್ವಶನಲ್ಲಿ ಹೇಳಿದ್ದೀನಿ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು ಅಂತ. ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ 2 ಹಗುರ ಬೀಜಗಳು ಸೇರಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡೋದು. ಎಕ್ಸಾಂಪಲ್ ಏನು ಹೇಳಿದ್ದೀನಿ? ಡ್ಯೂಟೇರಿಯಂ ಅಂತ ನಿಮಗೆ ಹೇಳಿದ್ದೀನಿ. ಅದೇ ರೀತಿ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ನ್ಯೂಕ್ಲಿಯರ್ ಫ್ಯೂಷನ್. ಸುಕ್ರೋಸ್ನ ಅಣುಸೂತ್ರವು C12H22O11. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರು? UT ಖಾದರ್. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್
ಯು ಟಿ ಖಾದರ್. ನೋಡಿ ಸ್ಪೀಕರ್ಸ್, ಎಲ್ಲ ಸ್ಪೀಕರ್ಸ್ನ ಒಂದು ಸರಿ ನೆನ್ಪಿಟ್ಕೊಳ್ಳಿ. ಲೋಕಸಭೆಯ ಸ್ಪೀಕರ್ ಯಾರು? ಓಂ ಬಿರ್ಲಾ. ರಾಜ್ಯಸಭೆಯ ಸ್ಪೀಕರ್ ಯಾರು? ಸಿ ಪಿ ರಾಧಾಕೃಷ್ಣನ್. ರಾಜ್ಯಸಭೆಯ ಸ್ಪೀಕರ್ ಅನ್ನೋದಕ್ಕಿಂತ ಉಪರಾಷ್ಟ್ರಪತಿ ಯಾರಿರ್ತಾರೋ ಅವರು ರಾಜ್ಯಸಭೆಯ ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ಅಂತ ಹೇಳೋದಕ್ಕಿಂತ ಎಕ್ಸ್ ಅಫಿಸ್ಕೋ ಚೇರ್ಮನ್ ಅಂತ ಕರಿತೀವಿ ಅವ್ರನ್ನ ನಾವು. ವಿಧಾನಸಭೆಯ ಸ್ಪೀಕರ್ ಯಾರು? ಯು ಟಿ ಖಾದರ್. ವಿಧಾನ ಪರಿಷತ್ತಿನ ಸ್ಪೀಕರ್ ಯಾರು? ಬಸವರಾಜ್ ಹೊರಟ್ಟಿ. ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಮೈಸೂರು ಯೂನಿವರ್ಸಿಟಿ. ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು? ಹುಯಿಲಾಗೋಳ ನಾರಾಯಣ ರಾವ್. ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿರುತ್ತದೆ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸಾಕಾಯರ ಪ್ರಾರಂಭವಾಗಿದ್ದು ಯಾವಾಗ? AD 78ರಲ್ಲಿ. ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ? ಬ್ಯಾರೋಮೀಟರ್ನಿಂದ. ನೋಡಿ, ಬ್ಯಾರೋಮೀಟರ್ನಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ. ಅದೇ ರೀತಿ ಹೈಡ್ರೋಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ದ ರಿಲೇಟಿವ್ ಡೆನ್ಸಿಟಿ ಆರ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಟೂ ಲಿಕ್ವಿಡ್. ದಟ್ ಈಸ್ ದ ರೇಷಿಯೋ ಆಫ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಟು ದ ಡೆನ್ಸಿಟಿ ಆಫ್ ವಾಟರ್. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು? DG ಆ್ಯಂಡ್ IGP. ನೋಡಿ, ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಕುದುರೆಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಕಬ್ಬಿಣದ ಅದಿರಿಗೆ. ಭಾರತ ರತ್ನ ಪಡೆದ ಮೊದಲ ವಿಜ್ಞಾನಿ ಯಾರು? ಸೈಂಟಿಸ್ಟ್. ಭಾರತ ರತ್ನ ಪಡೆದ ಮೊದಲ ಸೈಂಟಿಸ್ಟ್ ಯಾರು? CV ರಾಮನ್. ಭಾರತ ರತ್ನ ಸ್ಥಾಪನೆಯಾಗಿದ್ದು 1954ರಂದು. ಭಾರತೀಯ ರಿಸರ್ವ್ ಬ್ಯಾಂಕಿನ ಹಾಲಿ ಗವರ್ನರ್ ಯಾರು? ಪ್ರೆಸೆಂಟ್ ಹೂ ಇಸ್ ದ ಗವರ್ನರ್ ಆಫ್ RBI? ಸಂಜಯ್ ಮಲ್ಹೋತ್ರಾ. ನೋಡಿ, RBIನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. RBIಯನ್ನು ಏಪ್ರಿಲ್ 1, 1935ರಂದು ಸ್ಥಾಪನೆ ಮಾಡಲಾಯಿತು. ಪ್ರೆಸೆಂಟ್ ಇದರ ಗವರ್ನರ್ ಯಾರು ಅಂದರೆ ಸಂಜಯ್ ಮಲ್ಹೋತ್ರಾ. ಸೈಲೆಂಟ್ ವ್ಯಾಲಿ, ನಿಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ? ಕೇರಳ ರಾಜ್ಯದಲ್ಲಿದೆ. ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ? ಅಕ್ವಾರೇಸಿಯಾ, ರಾಜಾಮ್ಲದಲ್ಲಿ. ಪ್ರೆಷರ್, ಒತ್ತಡದ ಅಳತೆಯ ಮಾನ ಯಾವುದು? ಪ್ರೆಷರ್ ಈಸ್ ಮೆಜರ್ಡ್ ಬೈ ಪಾಸ್ಕಲ್. ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ? ಇಂಗಾಲದ ಡೈಆಕ್ಸೈಡ್. ವಾಷಿಂಗ್ ಸೋಡಾ ಇದು ಡ್ಯಾಶ್ರ ಸಾಮಾನ್ಯ ಹೆಸರಾಗಿದೆ. NaHCO3, ಸೋಡಿಯಂ ಕಾರ್ಬೋನೇಟ್. ಈ ಕೆಳಗಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ? ಬೆಂಗಳೂರು. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದಂತಹ ಮೈಸೂರಿನ ಅರಸರು ಯಾರು? ರಾಜ ಒಡೆಯರು. ಕೈಗಾ ಸ್ಥಾವರವು ಒಂದು ಆಟಾಮಿಕ್ ಎಲೆಕ್ಟ್ರಿಕ್ ಪ್ಲಾಂಟ್. ಆಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರ. ನೋಡಿ, ಕೈಗಾ ಆಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರ ಇದಿರೋದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೈಗಾ ಆಟಾಮಿಕ್ ಎಲೆಕ್ಟ್ರಿಕ್ ಪ್ಲಾಂಟ್
ಯಾವ ನದಿಯ ದಡದ ಮೇಲಿದೆ ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಕಾಳಿ ನದಿಯ ಬಳಿ ಇದೆ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCL ಅಂತ ಏನು ಕರಿತೀವಿ, ಅದರ ಅಡಿಯಲ್ಲಿ ಈ ಕೈಗಾ ಕಾರ್ಯನಿರ್ವಹಿಸುತ್ತದೆ. ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ? ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಪಂಜಾಬಿನ ಅಮೃತಸರದಲ್ಲಿ ಏಪ್ರಿಲ್ 13, 1919 ನಡೆಯಿತು. ಪಂಜಾಬಿನ ಅಮೃತಸರದಲ್ಲಿ. ಹಾಗಾದರೆ ಅದೇ ರೀತಿ ನಾವು ಈ ಕೆಳಗಿನ ಯಾವ ಸ್ಥಳವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ? ಸರಿಯಾದ ಉತ್ತರ ವಿದುರಾಶ್ವತ್ಥ. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಗಿದೆ? ಹಂಪಿ ಮತ್ತು ಪಟ್ಟದಕಲ್ಲು. ಹಾಗಾದರೆ ಕರ್ನಾಟಕದಲ್ಲಿರತಕ್ಕಂಥ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಯಾವ್ಯಾವು? ನೋಡಿ, ಕರ್ನಾಟಕದಲ್ಲಿರುವ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು, ಹೊಯ್ಸಳರ ಪವಿತ್ರ ಮೇಳಗಳು. ರ್ಯಾಡ್ಕ್ಲಿಫ್ ರೇಖೆಯು ಈ ಕೆಳಗಿನ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ? ಭಾರತ ಮತ್ತು ಪಾಕಿಸ್ತಾನ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ? ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೋಡಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ನೋಡೋಣ. 23.5 ಡಿಗ್ರಿ ಉತ್ತರ ಅಕ್ಷಾಂಶ, 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಒಟ್ಟು 8 ರಾಜ್ಯಗಳ ಮೂಲಕ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ. 8 ರಾಜ್ಯಗಳ ಮೂಲಕ ಅಂದರೆ ಭಾರತದ 8 ರಾಜ್ಯಗಳ ಮೂಲಕ. ಭಾರತದಲ್ಲಿ ಒಟ್ಟು 8 ರಾಜ್ಯಗಳ ಮೂಲಕ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ. ಯಾವ್ಯಾವು? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು? ಯಂಗ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೀವಿ ನಾವು. ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯನ್ನು ಯಂಗ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೀವಿ? ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಅಂತ ಕರಿತೀವಿ. ಯಾಕೆಂದರೆ ಇತ್ತೀಚೆಗೆ ರೂಪುಗೊಂಡಿರುವವು ಪರ್ವತ ಶ್ರೇಣಿಗಳು. ಭೂಮಿ ಒಂದು ಏನು ಚಲನೆ ಮಾಡ್ತೈತೆ, ಆ ಚಲನೆಯಿಂದ ಇತ್ತೀಚೆಗೆ ರೂಪುಗೊಂಡಿರುವ ಪರ್ವತ ಶ್ರೇಣಿ ಆಗಿರೋದ್ರಿಂದ ಅವನ್ನ ಯಂಗ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೀವಿ. ಅದು ಯಾವುದು ಅಂದರೆ ಸರಿಯಾದ ಉತ್ತರ ಹಿಮಾಲಯ. ನೋಡಿ, ಹಿಮಾಲಯ ಪರ್ವತ ಶ್ರೇಣಿ ಯಾವ ದೇಶಗಳಲ್ಲಿ ಹರಡಿದೆ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್ ಮತ್ತು ಭಾರತ ದೇಶಗಳಲ್ಲಿ ಈ ಶ್ರೇಣಿ ಕಂಡುಬರುತ್ತದೆ. ಪಿರಮಿಡ್ಗಳು ಡ್ಯಾಶ್ ನದಿಯ ದಡದಲ್ಲಿ ಕಂಡುಬರುತ್ತವೆ? ನೈಲ್ ನದಿಯ ದಡದಲ್ಲಿ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಫೌನಾ, ಪ್ರಾಣಿ ಸಂಕುಲ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು? ಅಕ್ರಮ ಬಂಧನ ಅಂದರೆ ಅಕ್ರಮವಾಗಿ ಬಂಧಿಸುವುದು. ಒಬ್ಬ ವ್ಯಕ್ತಿಯನ್ನು ಪೊಲೀಸರೇನಾದರೂ ಅಕ್ರಮವಾಗಿ ಬಂಧಿಸಿದರು ಅಂದರೆ ನ್ಯಾಯಾಲಯಗಳು ಯಾವ ರಿಟ್ಟನ್ನು ಹೊರಡಿಸ್ತವೆ? ಹೇಬಿಯಸ್ ಕಾರ್ಪಸ್, ಬಂದಿ ಪ್ರತ್ಯಕ್ಷೀಕರಣ ಆದೇಶ ಅಂತ. ಅಂದರೆ ನೀವೇನೀಗ ಯಾರನ್ನು ಅಕ್ರಮವಾಗಿ ಬಂಧಿಸಿದಿರೋ ಅವರನ್ನು ಇಮ್ಮಿಡಿಯೇಟಾಗಿ ಬಂದಿ ಪ್ರತ್ಯಕ್ಷೀಕರಣ ಆದೇಶ ನನ್ನ ಮುಂದೆ ಹಾಜರುಪಡಿಸಿ ಅಂತ ರಿಟ್ ಆಫ್ ಹೇಬಿಯಸ್ ಕಾರ್ಪಸನ್ನು ನ್ಯಾಯಾಲಯಗಳು ಹೊರಡಿಸ್ತವೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿಯಿಂದ. ನೋಡಿ, ಸುಪ್ರೀಂ ಕೋರ್ಟ್
ಸುಪ್ರೀಂ ಕೋರ್ಟ್, ಭಾರತದ ಅತ್ಯುನ್ನತ ನ್ಯಾಯಾಲಯ ಯಾವುದು? ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಎಲ್ಲಿದೆ? ನವದೆಹಲಿಯಲ್ಲಿ ಪ್ರೆಸೆಂಟ್ ಇದೆ. ಭಾರತದ ಅತ್ಯುನ್ನತ ನ್ಯಾಯಾಲಯ ಇದಾಗಿದೆ. ಈ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1, 1937ರಂದು. ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯ ಏನಿದೆ ಅಂತ ಅಂದರೆ ಯಥೋ ಧರ್ಮ ಸ್ತಥೋ ಜಯಂ, ಯಥೋ ಧರ್ಮ ಸ್ತಥೋ ಜಯ ಅಂತ. ಈ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನದ ವಿಧಿ 124ನೇ ವಿಧಿ. ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 34. ಅದರಲ್ಲಿ ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇನ್ನುಳಿದ 33 ಜನ ಜಸ್ಟಿಸಸ್. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಧಿಕಾರಾವಧಿ ಅವರಿಗೆ 65 ವರ್ಷ ಆಗುವವರೆಗೆ ಇರ್ತಾರೆ. ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ 1 ಉಡಾವಣೆ ಮಾಡಲಾದ ದಿನಾಂಕ ಯಾವುದು? ನೋಡಿ, ಚಂದ್ರಯಾನ 1 ಉಡಾವಣೆ ಮಾಡಿದ್ದು ಅಕ್ಟೋಬರ್ 22, 2008. ಚಂದ್ರಯಾನ 2 ಉಡಾವಣೆ ಮಾಡಿದ್ದು ಜುಲೈ 22, 2019. ಚಂದ್ರಯಾನ 3 ಅನ್ನು ಉಡಾವಣೆ ಮಾಡಿದ್ದು ಜುಲೈ 14, 2023ರಂದು. ಪಂಚಾಯತ್ ರಾಜ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ. ಪಂಚಾಯತ್ ರಾಜ್ ಒಂದು ಸ್ಥಳೀಯ ಸ್ವಯಂ ಆಡಳಿತ, ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್ ಆಗಿರ್ತಾರೆ. ನೋಡಿ, ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ವಿಧಿ ಆರ್ಟಿಕಲ್ 76. ಅಡ್ವೊಕೇಟ್ ಜನರಲ್ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಸಂವಿಧಾನದ ವಿಧಿ 165. ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ? ಹೆಗ್ಗೋಡು. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಸೋಡಿಯಂ ನೈಟ್ರೇಟ್, NaNO3 ಇದು ರಾಸಾಯನಿಕ ಗೊಬ್ಬರ. ಹಾಗಾದರೆ ಇದು ರಾಸಾಯನಿಕ ಗೊಬ್ಬರ ಅಂತ ನೀವು ಹೇಗೆ ಕಂಡುಹಿಡಿತೀರಿ? ಯಾವುದೋ ಒಂದು ರಾಸಾಯನಿಕ ಹೆಸರು ಕೊಟ್ಟುಬಿಟ್ಟು ಅದನ್ನು ರಾಸಾಯನಿಕ ಗೊಬ್ಬರ ಹೌದೋ ಅಲ್ವೋ ಅಂತ ಕೇಳ್ತಾರೆ. ನೀವು ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಸಿಂಪಲ್, ನಿಮಗೆ ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಹೆಸರುಗಳಲ್ಲಿ ನೈಟ್ರೇಟ್, ಅಮೋನಿಯಾ, ಅಮೋನಿಯಂ ಅಥವಾ ಯೂರಿಯಾ ಅಂತ ಇದ್ದರೆ ಇಟ್ ಈಸ್ ಕೆಮಿಕಲ್ ಫರ್ಟಿಲೈಸರ್, ರಾಸಾಯನಿಕ ಗೊಬ್ಬರ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವ ಪ್ರಸಿದ್ಧ ಅಜಂತಾ ಗುಹೆಗಳು ಇವೆ? ಮಹಾರಾಷ್ಟ್ರದಲ್ಲಿ. ಅಬಕಾರಿ ಸುಂಕ ಅಂದರೆ ಯಾವುದರ ಮೇಲೆ ವಿಧಿಸುವ ತೆರಿಗೆ? ಪ್ರೊಡಕ್ಷನ್ ಆಫ್ ಗೂಡ್ಸ್, ವಸ್ತುವಿನ ಉತ್ಪಾದನೆಯ ಮೇಲೆ. ಭಾರತದ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಸ್ಥಾವರ ಯಾವುದು? ಶಿವನಸಮುದ್ರ ಜಲಪಾತ. ಶಾಂತಿ ಸಮಯದ ಸರ್ವೋತ್ತಮ ಶೌರ್ಯ ಪ್ರಶಸ್ತಿ ಯಾವುದು? ಅಶೋಕ ಚಕ್ರ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆ ಸಂಬಂಧಿಸಿರುವುದು ಯಾವುದಕ್ಕೆ? ಮಾನವ ಹಕ್ಕುಗಳ ರಕ್ಷಣೆಗಾಗಿ. ಜೂನ್ 21ರಂದು ಆಚರಿಸುವುದು ವರ್ಲ್ಡ್ ಯೋಗ ಡೇ, ವಿಶ್ವ ಯೋಗ ದಿನಾಚರಣೆ. ಭಾರತದ ಕಬ್ಬಿಣದ ಮನುಷ್ಯ ಎಂದು ಕರೆಯಲ್ಪಡುವವರು ಸರ್ದಾರ್ ವಲ್ಲಭಭಾಯ್ ಪಟೇಲ್, ಐರನ್ ಮ್ಯಾನ್ ಆಫ್ ಇಂಡಿಯಾ. ರೇಖಾಗಣಿತದ ಪಿತಾಮಹ ಯಾರು? ಯೂಕ್ಲಿಡ್.
ನಿತ್ಯ ಹಸಿರು ಕ್ರಾಂತಿಗೆ ಕರೆ ಕೊಟ್ಟವರು ಯಾರು? ಎಂ.ಎಸ್. ಸ್ವಾಮಿನಾಥನ್. ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವುದು ಯಾವುದಕ್ಕೆ? ಸರಕುಗಳ ಉತ್ಪಾದನೆಯ ಮೇಲೆ. ಕೇಂದ್ರ ಬ್ಯಾಂಕಿಂಗ್ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ನಿರ್ವಹಿಸುವವರು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು. ಇದನ್ನು ಡ್ಯಾಶ್ ಎನ್ನುವರು. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತಾರೆ. ಶಾಸನಬದ್ಧ ದ್ರವ್ಯತೆ ಅನುಪಾತ. ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವುದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್, ಸಗಟು ಮಾರಾಟ ಬೆಲೆ ಸೂಚ್ಯಂಕ. 2025 ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಜೇತರಾದವರು ಯಾರು? ಜಾನಿಕ್ ಸಿನ್ನರ್. ಕಾಮತಿ ಸೋಲಾರ್ ಪವರ್ ಪ್ಲಾಂಟ್ ಇರುವ ರಾಜ್ಯ ಯಾವುದು? ತಮಿಳುನಾಡು. ಮುಖ್ಯಮಂತ್ರಿ ಸಾಂತ್ವನ ಹರೀಶ್ ಯೋಜನೆಯು ಮುಖ್ಯವಾಗಿ ಸಂಬಂಧಿಸಿರುವುದು ರಸ್ತೆ ಅಪಘಾತಕ್ಕೊಳಗಾದವರಿಗೆ ಉಚಿತ ವೈದ್ಯಕೀಯ ಸಹಾಯ ನೀಡಲು. ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರೋದು ಎಲ್ಲಿ? ಬೆಂಗಳೂರಿನಲ್ಲಿ. ಇದರ ಸ್ಥಾಪನೆ 1909 ಆಯಿತು. ಆಲ್ಝೈಮರ್ ಅರಳು ಮರಳು ಕಾಯಿಲೆಯು ಈ ಕೆಳಗಿನ ಒಂದಕ್ಕೆ ಸಂಬಂಧಿಸಿದೆ. ಮೆದುಳಿಗೆ ಸಂಬಂಧಿಸಿದ ರೋಗ ಅರಳು ಮರಳು, ಆಲ್ಝೈಮರ್ ಅಂತ ಕರಿತೀವಿ. ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಕಾರ್ಯವೇನು? ಆಮ್ಲಜನಕವನ್ನು ರವಾನಿಸುವುದು. DNA ರಚನೆಯನ್ನು ಮೊದಲು ವಿವರಿಸಿದವರು ಯಾರು? ವ್ಯಾಟ್ಸನ್ ಮತ್ತು ಕ್ರಿಕ್. ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಥವಾ ಯಾವುವು? ನೀರಿನಲ್ಲಿ ಕರಗುವ ವಿಟಮಿನ್ ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ADEK. ಮಾನವನ ದೇಹದಲ್ಲಿನ ಅತಿ ವಿಸ್ತಾರವಾದ ಅಂಗ ಯಾವುದು? ಚರ್ಮ. ಸಂವಿಧಾನದ ಯಾವ ಕಲಂ ಅಂತಾರಾಜ್ಯ ಜಲವಿವಾದದ ನ್ಯಾಯ ನಿರ್ಣಯಕ್ಕೆ ಸಹಕರಿಸುತ್ತದೆ? 262ನೇ ವಿಧಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂದರೆ ನೆಕ್ಸ್ಟ್ ಇದೇ ರೀತಿಯ 100 ಪ್ರಶ್ನೆಗಳು ಇರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಪ್ ಟು 10,000 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಇದೆ. 10,000 ಪ್ರಶ್ನೆಗಳಲ್ಲಿ ಕಡಿಮೆ ಅಂದರೂ ಕೂಡ 70 ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದೇ ಬರುವ ಸಾಧ್ಯತೆ ಇದೆ.